ಗ್ರಾಫ್ಟೆಡ್ ಪಾಯಿಂಟ್ದಿಂದ ಮೇಲ್ಭಾಗಕ್ಕೆ ಇಡಬೇಕಾಕತಿ. ಎಲ್ಲರಿಗೂ ನಮಸ್ಕಾರ. ಹಸಿರು ಉಸಿರು ಚಾನೆಲ್ಗೆ ಸ್ವಾಗತ. ಟೆರೇಸ್ ಗಾರ್ಡನಿಂಗ್ ಕುರಿತು ಇನ್ನಷ್ಟು ತಿಳಿಯಲು ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಒತ್ತಿ. ಜಾಪನೀಸ್ ಮಾಲ್ಟಾ, ಈ ಜಾಪನೀಸ್ ಮಾಲ್ಟಾ ಅಂತಕ್ಕಂಥ ಒಂದು ಹಣ್ಣು ಏನಿದೆ ಇದು ಜಪಾನ್, ಮೂಲತಃ ಇದರದು ಜಪಾನ್. ಇದನ್ನು ನಾವು ಟೆರೇಸ್ ಗಾರ್ಡನ್ದಲ್ಲಿ ಅತಿ ಸುಲಭವಾಗಿ ನಾವು ಬೆಳೆಸ್ಬೋದು. ಯಾಕಂತಂದ್ರೆ ಈ ಸಸಿ ಭಾಳ ದೊಡ್ಡದಾಗೋದಿಲ್ಲ, ಚಿಕ್ಕದೇ ಇರ್ತೈತಿ. ಆದರೆ ಒಳ್ಳೆಯ ರುಚಿಯಾದಂಥ ನಮಗೆ ಹಣ್ಣುಗಳನ್ನು ಕೊಡ್ತೈತಿ. ಇದು ಒಂದು 15ರಿಂದ 24 ಇಂಚಿನ ಒಂದು ಗ್ರೋ ಬ್ಯಾಗ್ ಬೇಕು ಅಥವಾ ಒಂದು ಕುಂಡ್ ಬೇಕು. ಅದರೊಳಗೆ ನಾವು ಈ ಸಸಿಯನ್ನು ಹಚ್ಬೋದು. ಈ ಸಸಿ ಹಚ್ಚಲಿಕ್ಕೆ ಮುಖ್ಯವಾಗಿ ಏನಪ್ಪ ಅಂತಂದ್ರೆ 50% ಗಾರ್ಡನ್ ಸಾಯಿಲ್ ಬೇಕು, ಅಂದ್ರೆ ಮಣ್ಣು. ಒಂದು 25% ವರ್ಮಿ ಕಂಪೋಸ್ಟ್ ಬೇಕು. ಒಂದು 10% ಏನಪ್ಪ ಅಂತಂದ್ರೆ ಮರಳು ಅಥವಾ ರೈಸ್ ತೌಡ ಅಂತಿಲ್ಲ ನಾವು, ಅಕ್ಕಿ ತೌಡ. ಇನ್ನೊಂದು 10% ಏನಪ್ಪ ಅಂತಂದ್ರೆ ನಾವು ಗೊಬ್ಬರವನ್ನು ಯೂಸ್ ಮಾಡ್ಬೇಕಾಕೈತಿ, ಅಂದ್ರೆ ಹಳೆಯದಾದ ಗೊಬ್ಬರವನ್ನು ಯೂಸ್ ಮಾಡ್ಬೇಕಾಕೈತಿ. ಗ್ರಾಫ್ಟೆಡ್ ಪಾಯಿಂಟ್ ಇರ್ತೈತಿ. ಈ ಗ್ರಾಫ್ಟೆಡ್ ಪಾಯಿಂಟನ್ನು ನಾವು ಏನು ಮಾಡ್ಬೇಕಾಕೈತಿ ಅಂದ್ರೆ ಮಣ್ಣಿನ ಮೇಲ್ಭಾಗಕ್ಕೆ ಇಡ್ಬೇಕಾಕೈತಿ. ಮಣ್ಣು ಯಾವಾಗಲೂ ಈ ಗ್ರಾಫ್ಟೆಡ್ ಪಾಯಿಂಟ್ದಿಂದ ಮೇಲ್ಭಾಗಕ್ಕೆ ಇಡ್ಬೇಕಾಕೈತಿ. ನೀವು ಯಾವಾಗಲೂ ಸಸಿ ತಗೊಳ್ಳೋ ಹೊತ್ತಿನಾಗ ನರ್ಸರಿ ಆಗಲಿ ಅಥವಾ ಆನ್ಲೈನ್ ನೀವು ಸಸಿಯನ್ನು ಖರೀದಿ ಮಾಡುವಾಗಿರ್ಬೋದು, ಸಸಿ ಗ್ರಾಫ್ಟೆಡ್ ಸಸಿ ಆಗಿರಬೇಕು. ಯಾಕಂತಂದ್ರೆ ಗ್ರಾಫ್ಟೆಡ್ ಸಸಿ ಏನಪ್ಪ ಅಂತಂದ್ರೆ ಬಹಳಷ್ಟು ಬೇಗವಾಗಿ ನಿಮಗೆ ಹಣ್ಣನ್ನು ಕೊಡ್ತೈತಿ. ಅದಕ್ಕೆ ಗ್ರಾಫ್ಟೆಡ್ ಸಸಿ ಆಗಿರಬೇಕು. ಈ ಗ್ರಾಫ್ಟೆಡ್ ಸಸಿಯನ್ನು ನಾ ಹೇಳಿದಂಗೆ ಮಣ್ಣು ಮಿಶ್ರಣವನ್ನು ಮಾಡ್ಕೊಂಡು ನೆಟ್ಟಿದ್ದಾದ್ರೆ 6ರಿಂದ 7 ತಿಂಗಳ ಒಳಗಾಗಿ ನಿಮಗೇನಪ್ಪ ಅಂತಂದ್ರೆ ಹಣ್ಣು ಕೊಡಲಿಕ್ಕೆ ಸ್ಟಾರ್ಟ್ ಆಕೈತಿ. ಅದು ಈ ಹಣ್ಣಿನ ವಿಶೇಷತೆ ಅಂತಂದ್ರೆ ಇದ್ರದ್ದು ಈ ಸಿಟ್ರಸ್ ಫ್ರೂಟ್ ಏನಪ್ಪ ಅಂತಂದ್ರೆ ಭಾಳಷ್ಟು ರಿಚ್ ಪ್ರಮಾಣವಾಗಿ ವಿಟಮಿನ್ ಸಿ ಅನ್ನು ಹೊಂದಿರ್ತೈತಿ. ಮುಂದೆ ನಮ್ಮ ಬಾಡಿ ಒಳಗೆ ಆ್ಯಂಟಿ ಆಕ್ಸಿಡೆಂಟ್ ಆಗಿ ಕೆಲಸವನ್ನು ಮಾಡ್ತೈತಿ. ಭಾಳಷ್ಟು ನಾವು ಏನಪ್ಪ ಅಂತಂದ್ರೆ ಆರ್ಗ್ಯಾನಿಕ್ ಗೊಬ್ಬರವನ್ನು ಯೂಸ್ ಮಾಡಬೇಕು, ಸಾವಯವ ಗೊಬ್ಬರವನ್ನು ಯೂಸ್ ಮಾಡಬೇಕು. ಮೇಲಿಂದ ಮೇಲೆ ಬೇವಿನ ಎಣ್ಣೆಯ ಒಂದು ಏನಪ್ಪ ಅಂತಂದ್ರೆ ಔಷಧಿಯನ್ನು ಸಿಂಪಡಿಸ್ಬೇಕು. ಯಾಕಂದರೆ ಇದಕ್ಕೊಂದು ಸ್ವಲ್ಪ ಕೀಟಗಳು ಅಥವಾ ಮಿಲಿ ಬಗ್ಸ್ ಆಗಲಿ ಅಥವಾ ಕೆಲವೊಂದಿಷ್ಟು ಎಲಿ ತಿನ್ನು ಕೀಟಗಳು ಬರ್ತಿರ್ತಾವೆ ಮೇಲಿನ ಮೇಲೆ. ಭಾಳ ರೋಗಗಳು ಕಡಿಮೆ ಈ ಗಿಡಕ್ಕೆ. ಭಾಳ ಸುಲಭವಾಗಿ ಏನಪ್ಪ ಅಂತಂದ್ರೆ ನಾವು ಈ ಗಿಡವನ್ನು ಬೆಳಿಬೋದು. ಸಾವಯವ ಗೊಬ್ಬರದ ಒಂದು ರೂಪವನ್ನು ನೀವು ನೋಡ್ಬೋದು. ಇದರೊಳಗೆ ಏನಪ್ಪ ಅಂತಂದ್ರೆ ಬೇವಿನ ಹಿಂಡಿ, ಕೊಕೊಪೀಟ, ಮುಂದೆ ಹರಳೆಣ್ಣೆ ಒಂದು ಸ್ಪ್ರೇ, ಇದನ್ನೆಲ್ಲ ಆರ್ಗ್ಯಾನಿಕ್ ಆಗಿ ತಯಾರು ಮಾಡಿರ್ತಕ್ಕಂಥ ಒಂದು ಗೊಬ್ಬರ ಇದು. ಇದನ್ನು ಸುಮಾರು ನಾವು ಏನಪ್ಪ ಅಂತಂದ್ರೆ 200ರಿಂದ 300 ಗ್ರಾಮ್ ನಾವು ಈ ರೀತಿ ಗಿಡಗಳ ಸುತ್ತ ಹಾಕಬೇಕು. ಇದ್ರ ಮೇಲೆ ಒಮ್ಮೆ ನೀರು ಹಾಕಿದಾಗ ಏನಾಕತ್ರಿ, ಮಣ್ಣಿನ ಮುಖಾಂತರ ಅದು ನೀರು ಹೊರಗಡೆ ಗೊಬ್ಬರ ಹೋಗುವಂಥ ಚಾನ್ಸ್ ಇರುತ್ತೆ. ಇದ್ರ ಗಾರ್ಡನ್ದು ಒಂದು ಏನಪ್ಪ ಅಂತಂದ್ರೆ ಮಣ್ಣು ಇರ್ತೈತಿ. ಮಣ್ಣನ್ನು ನಾವು ಇದ್ರ ಮೇಲೆ ಮುಚ್ಚಬೇಕಾಕತಿ. ಮಣ್ಣನ್ನು ಇದ್ರ ಮೇಲೆ ಮುಚ್ಚಬೇಕಾಕತಿ. ಮುಚ್ಚಿದ ನಂತರ ಅದೇನಾಕತಿ ಅಂದ್ರೆ ಈ ಮಣ್ಣಿನೊಳಗೆ ಗಿಡಕ್ಕೆ ಬೇಕಾದಂಥ ಏನೇನು ಪೋಷಕಾಂಶಗಳದು ಆ ಪೋಷಕಾಂಶಗಳನ್ನು ಬೇರೆ ಮುಖಾಂತರ ಒದಗಿಸ್ತೈತಿ. ನಾ ಇವಾಗಲೇ ಹೇಳಿ ನಿಮಗೆ ಈ ರೀತಿಯಾದಂಥ ನಿಯಮ ಇಲ್ಲ. ಇದೇ ಕಂಪನಿ ಅಂತ ಏನಲ್ಲ, ನೀವು ಯಾವ್ದು ಬೇಕಾದರೂ ಮಾಡ್ಕೊಂಡು ಗಿಡಕ್ಕೆ ಸಿಂಪಡಣೆ ಮಾಡ್ಬೋದು. ಇದು ಇಷ್ಟು ನಾವು ಗೊಬ್ಬರವನ್ನು ಹಾಕಿದ್ವಿ. ಗೊಬ್ಬರ ಹಾಕಿದ ನಂತರ ಇದಕ್ಕೆ ನಾವು ಏನಪ್ಪ ಅಂತಂದ್ರೆ ಭಾಳಷ್ಟು ನೀರನ್ನು ಹಾಕ್ಬೇಕಾಕತಿ. ನೀರು ದಿನ ಹಾಕುವಂಗಿಲ್ಲ ಈ ಗಿಡಕ್ಕೆ. ಈ ಗಿಡ ಸಿಟ್ರಸ್ ವೆರೈಟಿ ಗಿಡದ ಒಂದು ವಿಶೇಷತೆ ಏನಂತಂದ್ರೆ ನಾವು ಭಾಳ ಮಣ್ಣು ಡ್ರೈ ಆಗಿರ್ಬೇಕು. ಅವಾಗ ಕೈಗೆ ಏನಪ್ಪ ಅಂತಂದ್ರೆ ಒಣ ಮಣ್ಣು ಹತ್ತಬೇಕು. ಆವಾಗ ಮಾತ್ರ ಏನಪ್ಪ ಅಂತಂದ್ರೆ ಈ ಗಿಡಕ್ಕೆ ನಾವು ಮಣ್ಣನ್ನು ನೀರನ್ನು ಹಾಕ್ಬೇಕಾಕತಿ. ಅದಕ್ಕೆ ಮೇಲಿನ ಮೇಲೆ ನೀರು ಹಾಕೋದಾಗಲಿ ಅಥವಾ ನೀರನ್ನು ಪೂರ್ತಿ ನಿಲ್ಲಿಸಿ ಮತ್ತೆ ನೀರು ಹಾಕೋದಾಗಲಿ ಇರಬಾರ್ದು. ಯಾವಾಗ ಬೇಸಿಗೆ ಟೈಮ್ದೊಳಗೆ ಮಾತ್ರ ಏನಪ್ಪ ಅಂತಂದ್ರೆ ದಿನಕ್ಕೆ ನೀರು ಹಾಕುವಂಥ ಒಂದು ಅವಶ್ಯಕತೆ ಇರ್ತೈತಿ. ಇನ್ನೂರು ಟೈಮ್ದೊಳಗೆ ಭಾಳಷ್ಟು ನೀರು ಹಾಕುವಂಥ ಅವಶ್ಯಕತೆ ಇರೋದಿಲ್ಲ. ಈ ರೀತಿ ನೀವು ಮನೆಯೊಳಗೆ ಬೆಳಿಬೇಕಾಗಿತ್ತಪ್ಪ ಅಂತಂದ್ರೆ ಇಂಥ ಒಂದು ವಿಶೇಷವಾದಂಥ ಗಿಡಗಳನ್ನು ನಿಮ್ಮ ಮನೆಯ ತಾರಸಿಯ ಮೇಲೆ ಹಚ್ಚಿರಿ. ಯಾವಾಗಲೂ ಸದಾ ನಿಮಗೆ ಇಂಥ ಒಂದು ವಿಶೇಷವಾದಂಥ ಗಿಡಗಳನ್ನು ಮಾಹಿತಿಯನ್ನು ತಮಗೆ ನೀಡ್ತಿರ್ತೇನೆ. ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಅಥವಾ ಶೇರ್ ಮಾಡಿರಿ. ನಮಸ್ಕಾರಗಳು.